ಕೋಟೆಕಾರ್ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಪ್ರಮುಖ ಸಮಸ್ಯೆಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೆಯಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೋಟೆಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸರಿತಾ ಮಾತನಾಡಿ, ಕೋಟೆಕಾರ್ ವ್ಯಾಪ್ತಿಯಲ್ಲಿ ಕೆಲವು ಕಡೆ ಸ್ವಚ್ಛತೆ ಕಡಿಮೆ ಇದ್ದು ಡೆಂಗ್ಯೂ, ಮಲೇರಿಯಾ ರೋಗ ಹರಡಲು ಅವಕಾಶ ಮಾಡಿಕೊಟ್ಟಂತಾಗಿದೆ. ಆರೋಗ್ಯ ಕೇಂದ್ರಕ್ಕೆ ಬರುವ ರೋಗಿಗಳು ಬಿಪಿ, ಶುಗರ್ ತಪಾಸಣೆ ಮಾಡಿದಾಗ ಕೆಲವರಲ್ಲಿ ಹೈ ಬಿಪಿ, ಶುಗರ್ ಪತ್ತೆಯಾಗಿದೆ. ಇದು ಹೃದ್ರೋಗಕ್ಕೆ ಕಾರಣವಾಗುವ ಸಾಧ್ಯತೆ ಇದ್ದು, ಇದಕ್ಕಾಗಿ ಪಟ್ಟಣ ಪಂಚಾಯತ್ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ಎಲ್ಲಾ ರೀತಿಯ ವೈದ್ಯಕೀಯ ಚಿಕಿತ್ಸೆ ನೀಡಲು ಸಾಧ್ಯ ಆಗ್ತದೆ ಎಂದು ಹೇಳಿದರು. ಇನ್ನು ಸುಜಿತ್ ಮಾಡೂರು ಮಾತನಾಡಿ, ಕೊಂಡಾನ ದೈವಸ್ಥಾನದ ಬಳಿ ನಮ್ಮ ಕ್ಲಿನಿಕ್ ಇದೆ. ಇದು ಯಾರ ಉಪಯೋಗಕ್ಕೂ ಬರ್ತಾ ಇಲ್ಲ. ರೋಗಿಗಳು ಅಲ್ಲಿಗೆ ರಿಕ್ಷಾದಲ್ಲಿ ಹೋಗಿ ಬರಬೇಕು. ಇದರ ಬದಲು ಬೇರೊಂದು ಕಡೆ ವ್ಯವಸ್ಥೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸೇರಿಸಿ ಮೆಡಿಕಲ್ ಕ್ಯಾಂಪ್ ಮಾಡಿದರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಎಂದರು. ಇನ್ನು ಅಹಮದ್ ಬಾವ ಮಾತನಾಡಿ, ಪ್ರಾಥಮಿಕ ಆರೋಗ್ಯ ಇಲಾಖೆಯ ಮೆಡಿಕಲ್ ಕ್ಯಾಂಪ್ ಉತ್ತಮ ಯೋಜನೆಯಾಗಿದೆ. ಮೊದಲು ಪಟ್ಟಣ ಪಂಚಾಯತ್ ಸದಸ್ಯರಿಗೆ ವ್ಯವಸ್ಥೆ ಮಾಡಬೇಕು. ಸಾರ್ವಜನಿಕವಾಗಿ ಮಾಡುವುದಾದರೆ ಬೇರೆ ವ್ಯವಸ್ಥೆ ಆಗಬೇಕಾಗಿದೆ ಎಂದು ಈ ವಿಚಾರದಲ್ಲಿ ವ್ಯಾಪಕ ಚರ್ಚೆ ನಡೆಯಿತು. ಇನ್ನು ಮೆಸ್ಕಾಂ ಎಇ ಮಾರಪ್ಪ ಮಾತನಾಡಿ, ಕೋಟೆಕಾರ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಲೈನ್ ದುರಸ್ತಿ ಆಗ್ತಾ ಇದೆ. ಕೆಲವು ಕಡೆ ಲೋಪದೋಷಗಳು ಉಂಟಾಗಿದೆ. ನಮ್ಮಲ್ಲಿ ಇರುವುದು 2 ಸಿಬ್ಬಂದಿ. ತಲಪಾಡಿವರೆಗಿನ ಲೈನ್ ದುರಸ್ತಿ ಆಗಬೇಕು. ಕೆಲವು ಕಡೆ ಮರಗಳು ಬೆಳೆದು ನಿಂತಿದ್ದು ನೆರವಾಗಬೇಕು ಎಂದರು. ಇನ್ನು ಟ್ರಾಫಿಕ್ ಎಎಸ್ಐ ಸಂತೋಷ್ ಮಾತನಾಡಿ, ಕೋಟೆಕಾರ್ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನದಲ್ಲಿ ಹೋಗುವವರು ಕೂಡ ಇದ್ದಾರೆ. ಅವರನ್ನು ನಾವು ನಿಲ್ಲಿಸಲು ಹೋದರೆ ಸವಾರ ಅಡ್ಡಾದಿಡ್ಡಿ ವಾಹನ ಚಲಾಯಿಸಿ ಅಪಾಯ ಆಗುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕೆ ವಾಹನ ನಿಲ್ಲಿಸೋದಿಲ್ಲ. ಕಾನೂನು ಉಲ್ಲಂಘಿಸಿದರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆ ಆಗ್ತದೆ. ನಂಬರ್ ಪ್ಲೇಟ್ ಇಲ್ಲದೆ ಹೋಗುವ ವಾಹನಗಳ ವಿರುದ್ಧ ಕ್ರಮ ಜರುಗಿಸುತ್ತೇವೆ. ಕರ್ಕಶ ಹಾರ್ನ್ಗಳನ್ನು ಕೂಡ ತೆರವುಗೊಳಿಸುವ ವ್ಯವಸ್ಥೆ ಮಾಡಿದ್ದೇವೆ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಮುಖ್ಯಾಧಿಕಾರಿ ಮಾಲಿನಿ, ಉಪಾಧ್ಯಕ್ಷ ಪ್ರವೀಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಶಾಲೆ ಮತ್ತೆ ಕಾಲೇಜ್ ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹತ್ತಿರ ಅಂದರೆ 100 ಯಾರ್ಡ್ ಹತ್ತಿರ ಇರೋದಾದ್ರೆ ಆ ಒಂದು ಇದು ಮಾಡ್ಬೋದು. ಇವಾಗ ಡೆಂಗು ವಿಷಯದಲ್ಲಿ ನೀವು ಮಾಹಿತಿ ಕೊಡ್ತೀರಿ. ಡೆಂಗು ವಿಷಯದಲ್ಲಿ ಇವಾಗ ಎಲ್ಲ ವಾರ್ಡ್ ವೈಸ್ ನೀವು ಹೋದ್ರೆ ಗೊತ್ತಾಗ್ತದೆ ಹೇಗೆ. ಈಗ ಇರುವುದೇ ಮಳೆಗಾಲದಲ್ಲಿ ಸೊಳ್ಳೆಯಿಂದ ಡೆಂಗು ಬರುತ್ತೆ. ಅದರಲ್ಲಿ ಎಷ್ಟು ಜೀವಗಳು ಹೋಗಿದ್ದು ಉಂಟು. ಅದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ವಾರ್ಡ್ಗಳಿಗೆ ಸ್ಟಾಫನ್ನು ಕೊಟ್ಟು ನಾವು ಇಡೀ ನಮ್ಮ ವಲಯದಲ್ಲಿ ಸುತ್ತಿದ್ರೆ ಎಲ್ಲಿ ನೀರು ನಿಂತಿದೆ, ಎಲ್ಲಿ ಕಸ ಪ್ಲಾಸ್ಟಿಕ್ ಅನ್ನು ಹಾಕಿ ಅಲ್ಲಿ ಆ ಪ್ಲಾಸ್ಟಿಕ್ ಇದ್ದ ಜಾಗದಲ್ಲಿ ನೀರು ಡ್ರೈ ಆಗುವುದೇ ಇಲ್ಲ. ಅದರಲ್ಲಿ ಸೊಳ್ಳೆ ಬಂದು ಜನರಿಗೆ ಮತ್ತೆ ವೇಸ್ಟ್ ನೀರನ್ನು ಕೂಡ ರೋಡಿಗೆ ಮತ್ತೆ ಎಲ್ಲಿ ಅವರು ತೋಡಲ್ಲಿ ಇಟ್ಟದನ್ನು ಕೂಡ ಅಲ್ಲಿ ಸ್ಟಾಕ್ ಆಗಿರ್ತದೆ. ಎಷ್ಟೋ ಸತಿ ನಮ್ಮ ವಾರ್ಡಲ್ಲಿ ಆ ಥರದೊಂದು ನೀರು ನಿಂತಿದೆ. ಮಾತಾಡಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ ಆ ವಿಷಯದಲ್ಲಿ. ನಿಮ್ಮಂತ ಅಧಿಕಾರಿಗಳಿಂದ ಬಂದು ನಮ್ಮ ವಾರ್ಡಲ್ಲಿ ಸ್ವಲ್ಪ ಎಲ್ಲ ವಾರ್ಡ್ಗಳಿಂದ ಬರುತ್ತೆ. ಈಗ ಮಳೆಗಾಲದಲ್ಲಿ ಡೆಂಗು ಜಾಸ್ತಿ ಇದೆ. ಎಲ್ಲಿ ನೋಡಿದ್ರು ವೈರಸ್ ಜ್ವರ. ಒಂದು ಮನೆಯಲ್ಲಿ ಒಬ್ಬರಿಗೆ ಬಂದರೆ ಇಡೀ ಮನೆಯನ್ನು ಮಲಗಿಸಿ ಅದು ಮತ್ತೆ ಇನ್ನೊಂದು ಮನೆಗೆ ಆ ರೀತಿಯಾಗಿ ಆ ಡೆಂಗಿನ ವಿಷಯದಲ್ಲಿ ನೀವು ನಮ್ಮ ವಾರ್ಡ್ಗೆ ಬಂದು ಎಲ್ಲ ವಾರ್ಡ್ಗಳಿಗೆ ನೋಡಿ ಎಲ್ಲಿ ನೀರು ನಿಂತಿದೆ ಅದನ್ನು ಒಂದು ತಡೆ ಮಾಡುವಂಥ ಒಂದು ವ್ಯವಸ್ಥೆ ಫಸ್ಟಿಗೆ ಅದು ಮಾಡಬೇಕು. ಮತ್ತೆ ನಮ್ಮ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತರು ಏನಿದ್ದಾರಲ್ಲ ಅವ್ರು ಮನೆ ವಿಸಿಟ್ ಮಾಡಿ ಇರುವಂಥ ಸ್ಥಳದಲ್ಲಿ ಅದರ
ಸಾಯುವಂಥದ ವಿಷಯ ಇಲ್ಲ. ಪ್ರಯೋಜನ ಇಲ್ಲ, ಮೆಡಿಸಿನ್ ಅಲ್ಲ, ಟ್ರೀಟ್ಮೆಂಟ್ ಅಲ್ಲ, ಜಸ್ಟ್ ನಿಮಗೆ ಸಮಾಧಾನ ಆಗ್ತದೆ ಅಷ್ಟೇ. ಆ ಸೊಳ್ಳೆ ಹೋಗಿದ್ದು ಬಂದಿದೆ ಅದು ಅಲ್ಲ. ಹಾಗೆ ಮನೆ ಮುಂದೆ ನೀರೆಲ್ಲ ನಿಂತ್ರೆ ಅಲ್ಲಿ ಸೊಳ್ಳೆ ಇದೆ. ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ನಾವು ಮನೆಯನ್ನು ಕವರ್ ಮಾಡಿದ್ರು ಸೊಳ್ಳೆ ಬರ್ತದೆ. ಅದರಲ್ಲಿಯೇ ಜ್ವರ ಎಲ್ಲ ಬರುದು. ಅದಕ್ಕೆ ಒಂದು 2 ml ನೀರು ಸಾಕು, ನೀರು ಸಾಕು, ಅಲ್ಲಿ ಸಾಕು, ಅಲ್ಲಿಲ್ಲ. ಡೆಂಗು ವಿಚಾರದಲ್ಲಿ ನಮ್ದು ಎಳನೀರಿದ್ದು ಇದು ಅದನ್ನೆಲ್ಲ ಇದು ಮಾಡ್ಬೇಕು. ಅದೆಲ್ಲ ಎಲ್ಲಾ ಕಡೆ ಇದೆ, ಅಂಗಡಿ ಮುಂದೆ ಅಲ್ಲಿ ಎಲ್ಲ ಕಡೆ ಇದೆ. ಅದನ್ನೆಲ್ಲ ಒಂದು ನಾವು ನಾವೆಲ್ಲ ಒಟ್ಟಿಗೆ ನಾವು ಕೂಡ ನಾನು ಕೂಡ ಮಾಡ್ತೇವೆ. ಒಟ್ಟಿಗೆ ನಾವು ಒಂದು ಸಣ್ಣ ಎಲ್ಲಿ ನೀರು ನಿಂತಿದೆ ಅಲ್ಲಿ ಯಾವಾಗಲೇ ತಕ್ಷಣ ಅವರಿಗೆ ನಾವು ಅದನ್ನು ಇದು ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಯಾರು ಹೇಳದಿದ್ರೆ ಯಾರು ಮಾಡ್ತಾರೆ? ಯಾರು ಮಾಡಲಿಲ್ಲ. ಅವರಿಗೆ ಗೊತ್ತಿಲ್ಲ. ಗೊತ್ತಿದ್ದು ಮಾಡ್ತಾರೆ ಮೇಡಮ್. ಗೊತ್ತಿಲ್ಲದಲ್ಲಿ ಯಾರಿಗೆ ಇವತ್ತು ಈ ಒಂದು ಇದರಲ್ಲಿ ಯಾರಿಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ದು ಮಾಡುದು. ಗೊತ್ತಿಲ್ಲದೆ ಯಾರು ಮಾಡುದು? ನೋಡಿ, ಅದು ಫಸ್ಟ್ ಅವರಿಗೆ ಎಫೆಕ್ಟ್ ಆಗ್ತದೆ. ನಾವು ಅದಕ್ಕೊಂದು ಸ್ವಲ್ಪ ಅವ್ರಿಗೆ ಕೊಡಬೇಕು. ಈಗ ದೊಡ್ಡ ದೊಡ್ಡ ಹಣ ಇದ್ದವರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅವರು ಮೆಡಿಸಿನ್ ತೆಗೆದು ಅವರು ಒಂದು ದಿವಸದಲ್ಲಿ ದೂರ ಆಗ್ತಾರೆ. ಈ ಪಾಪದವರು ಏನು ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿಂದ ತರ್ತಾರೆ, ಅಲ್ಲಿ ಕಮ್ಮಿ ಆಗ್ತದೆ. ಇದೇ ದಿನ ಹೋಗ್ತಾನೆ ಇರ್ತಾರೆ. ಮಳೆಗಾಲದಲ್ಲಿ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಅದನ್ನು ಮಳೆ ಬಂದಾಗ ಸೊಳ್ಳೆ ಮೊಟ್ಟೆ ಇಟ್ಟಿದೆಲ್ಲ ಹೋಗುತ್ತೆ ಕಚ್ಕೊಂಡು. ಎಲ್ಲಿ ಸ್ಟಾಪ್ ಆಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾವು ಕೇರ್ ಮಾಡಿದ್ರೆ ಅಲ್ಲಿ ಪ್ಯೂಪಲ್ ಆಯಿಲ್ ಆಗಿ ಗ್ರೋತ್ ಆಗುತ್ತೆ. ಮತ್ತೊಂದು ನಾನು ಕೊಟ್ಟೆಗಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಹೇಳಿಕೆ ಅಂತ ಇಷ್ಟಪಡ್ತೀನಿ. ಅಂದರೆ ಎಲ್ಲ ಪಟ್ಟಣ ಪಂಚಾಯತಿನ ಮೇಲೆ ಹಾಕುವುದಲ್ಲ, ನಮ್ಮ ಮನೆ ಸುತ್ತ ನಾವೇ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಎಲ್ಲಿದೆ ಅಲ್ಲಿ ಸ್ವಲ್ಪ ಪಂಚಾಯತ್ ಸೈಡಿಂದ ವರ್ಕ್ ಮಾಡಿದ್ರೆ ಅದು ಕ್ಲಿಯರ್ ಆಗ್ತದೆ ಅಂತ ಈಗ ನನ್ನ ಒಪಿನಿಯನ್ಸ್. ಮತ್ತೊಂದು ರೇಬಿಸ್ ಬಗ್ಗೆ ಜನರಿಗೊಂದು ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈಗ ಎಲ್ಲರ ಮನೆಯಲ್ಲಿ ಬೆಕ್ಕು ಸಾಕದವರು ಇಲ್ಲ. ಎಲ್ಲರೂ ಬೆಕ್ಕು ತಿರುಗುವುದು ಮತ್ತೆ ಬೆಕ್ಕು ಕಚ್ಚುವುದು ಪ್ರಾಬ್ಲಮ್ ಇದೆ. ಅದು ನಾರ್ಮಲ್ ಆಗಿ ತಗೊಳ್ತಾರೆ. ಅದಕ್ಕೂ ರ್ಯಾಬಿಸ್ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಹೇಳಿ ನೋಡಿ, ಒಂದು ಒಂದು ಮಾಹಿತಿ. ಒಂದು ನಾಯಿ ಅಥವಾ ನಾವು ಬೆಕ್ಕು ಸಾಕಿದ ನಂತರ ನಮ್ಮ ಡ್ಯೂಟಿ ಏನಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಇಮ್ಯುನೈಸೇಷನ್ ಮಾಡಬೇಕು. ಅದು ಯಾವಾಗ ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡುವುದಿಲ್ಲ ಅದು ನಮ್ಮದೇ ಕೇರ್ಲೆಸ್ನೆಸ್ ಅಂತ ಹೇಳ್ಬೋದು. ಅದು ಯಾವಾಗ ಕಚ್ಬೋದು ಅಥವಾ ನೀವು ಅದನ್ನು ಅಲ್ಲ, ಒಂದೊಂದು ಮನೆಯಲ್ಲಿ 4-5 ನಾಯಿ ಸಾಕ್ತಾರೆ, ಹಾಗೆ ಬಿಟ್ಬಿಡ್ತಾರೆ. ಬಿಡಬಾರ್ದು. ಪ್ರತಿ ವರ್ಷ ನಮಗೆ ಟೈಮ್ ಕೊಟ್ಟು ಎವ್ರಿ ಇಯರ್ ಆ್ಯನ್ಯುಲಿ ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟರೆ ಏನಾಗುತ್ತೆ? ನಮ್ಮ ಮೊಬೈಲ್ ನಂಬರ್ ಶೇರ್ ಮಾಡಿ. ಇಂಪಾರ್ಟೆಂಟ್. ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲ ಸಾಧಾರಣ ಜನರು ಆದಷ್ಟು ಇಲ್ಲಿ 3 ಮೆಡಿಕಲ್ ಕಾಲೇಜು ಆದಷ್ಟು ಸಂಪರ್ಕಕ್ಕೆ ಎಲ್ಲ ಆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ತಾವು ಇಂಥ ಯೋಜನೆ ಅಂತಂದರೆ ಜನಸಾಮಾನ್ಯರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಗೆ ಗಮನ ಹರಿಸ್ತಾರೆ. ಅಂದರೆ ಮೊನ್ನೆ ನಿಮ್ಮನ್ನು ಮೀಟ್ ಆಗಿದೆ ಯಾವ ಡೆತ್ ಆದ ಸಂಬಂಧ ವಿಚಾರವಾಗಿ. ತಾವೀಗ ಡೆತ್ ಹೇಳಿದ್ರೆ ನಾನು ಡೆಡ್ ಬಾಡಿಯನ್ನು ನೋಡದೆ ಡೆತ್ ರಿಪೋರ್ಟ್ ಹಾಕಲಿಕ್ಕೆ ಆಗುದಿಲ್ಲ ಅಂತ ತಾವು ಹೇಳಿದ್ದು 100ಕ್ಕೆ 100 ಸತ್ಯ. ಈ ಕೊರೋನಾ ಆದ್ಮೇಲೆ ಆಫ್ಟರ್ ಕೊರೋನಾ ಇಲ್ಲಿ ಒಂದು ಹೊಸ ಅಪ್ಲಿಕೇಶನ್ ರೆಡಿ ಮಾಡಿದ್ರು. ಈ ರೆಡಿ ಮಾಡಿ ಏನಾಯಿತು, ಈ ಕೊರೋನಾ ಆದಾದ್ಮೇಲೆ ಗೋಪಿ ಪ್ರಕಾಶ್ ಇರುವಾಗ ಎಲ್ಲ ಕಡೆಯಲ್ಲಿ ಈಗ ಡೆತ್ ಆದರೆ ನಮ್ಮ ಲೋಕಲ್ ಡಾಕ್ಟರ್ ಬಂದು ನೋಡ್ತಾ ಇದ್ರು. ನೋಡಿ ಈ ಅಪ್ಲಿಕೇಶನ್ ಅನ್ನು ಕೊಂಡೋಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನೀವು ಇರುವ ಮುಂಚೆ ಗೋಪಿ ಪ್ರಕಾಶ್ ಅವ್ರ ಹತ್ರ ಈ ಡಾಕ್ಯುಮೆಂಟ್ ಅನ್ನು ತೋರಿಸಿ ಸಿಗ್ನೇಚರ್ ಹಾಕಿಸಿ ನಾವು ತಂದು ಇಲ್ಲಿ ಕೊಡ್ತಿದ್ವಿ. ಲಾಸ್ಟಿಗೆ ಮೊನ್ನೆ ನೀವು ಬಂದಾಗ ಸಮಸ್ಯೆ ಆಗ್ತಾ ಇತ್ತು. ಸರಿ, ನಿಮಗೆ ಕೊಡಲಿಕ್ಕೆ ಬರುವುದಿಲ್ಲ. ಯಾವುದೇ ಡೆಡ್ ಬಾಡಿಯನ್ನು ಕನ್ಫರ್ಮ್ ಮಾಡದೆ ಡೆತ್ ರಿಪೋರ್ಟ್ ನಿಮಗೆ ಕೊಡಲಿಕ್ಕೆ ಬರುವುದಿಲ್ಲ. ಸಪೋಸ್ ಈಗ ನಮ್ಮಲ್ಲಿ ಬೀದಿಯಲ್ಲಿ ಡಾಕ್ಟರ್ ಇದ್ದಾರೆ, 2-3 ಮಾಡೂರಲ್ಲಿ ಇದ್ದಾರೆ. ನಾವೀಗ ಅರ್ಜೆಂಟಿಗೆ ಅವರನ್ನು ಹೋಗಿ ಕರ್ಕೊಂಡು ಹೋಗ್ತೇವೆ. ಕರ್ಕೊಂಡು ಹೋಗಿ ಅವ್ರ ಹತ್ರ ಈಗ ಡೆತ್ ಕನ್ಫರ್ಮ್ ಮಾಡಿಸ್ತೇವೆ. ಡೆತ್ ಕನ್ಫರ್ಮ್ ಮಾಡಿಸಿ ಆದಮೇಲೆ ಕೆಲವೊಂದು ಸಂದರ್ಭ ಈಗ ಮೊನ್ನೆ ನಾನು ಕೇಳಿದ್ದೆ, ಈಗ ಆ ಲೋಕಲ್ ಡಾಕ್ಟರ್ ಸಿಗ್ನೇಚರ್ ಆಯಿತು. ಸಪೋಸ್ ಈಗ ಕೆಲವೊಂದು ಟೈಮಲ್ಲಿ ಅಲ್ಲಿ ಆಗೋದಿಲ್ಲ, ಮೆಡಿಕಲ್ ಡಾಕ್ಟರ್ ಬೇಕು. ಆ ಸಂದರ್ಭದಲ್ಲಿ ಆ ಡಾಕ್ಟರ್ ಏನಾದರೂ ಬರೆದು ಕೊಟ್ಟರೆ ನಾನು ಡೆತ್ ರಿಪೋರ್ಟ್ ಮಾಡಿದ್ದು ಹೌದು, ನಾನು ಡೆತ್ ನೋಡುವಾಗ ಡೆತ್ ಆದದ್ದು ಹೌದು, ಹಾಗಿರುವಾಗ ನೀವು ಅದನ್ನು ಸರ್ಟಿಫಿಕೇಟ್ ಮಾಡಿ ಕೊಡಿ ಅಂತ ಅವರು ಲೆಟರ್ ನಿಮಗೆ ಫಾರ್ವರ್ಡ್ ಮಾಡಿ ಲೆಟರ್ ಕೊಟ್ಟರೆ ನೀವು ಆ ರೀತಿ ಮಾಡಿ ಕೊಡ್ಬೋದಾ? ಸರಿ ಅಲ್ಲ? ಯಾಕಂದ್ರೆ ಲಾಸ್ಟ್ ಟೈಮ್ ಈಗ ನಮ್ಮ ಪ್ರೈವೇಟ್ ಡಾಕ್ಟರ್ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಮೊನ್ನೆ ಸ್ಟಾರ್ಟ್ ಆಗಿದೆ. ನಾನು ಇಲ್ಲಿ ಹೋಟೆಲಲ್ಲಿ 8 ವರ್ಷ ಕೆಲಸ ಮಾಡಿದ್ದೆ. ಅದರ ಮೊದಲು ನಾನು 11 ವರ್ಷ ಟಿವಿ ಆಸ್ಪತ್ರೆ ಕುರ್ಚೇಟಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ಅಡ್ಮಿಷನ್ ಇತ್ತು 100 ಬೆಡೆಡ್ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಟಿವಿ ಹಾಸ್ಪಿಟಲಲ್ಲಿ ಟಿವಿ ಮತ್ತು HIV ಪೇಷಂಟ್ಸ್ ಇತ್ತು. ಸೊ ಆ ಟೈಮಲ್ಲಿ ಡೆತ್ ಆಗ್ತಾ ಇತ್ತು. ಆ ಟೈಮಲ್ಲಿ ನಾವು ಡ್ಯೂಟಿಯಲ್ಲಿ ಇರುವವರು ಯಾರು ಡ್ಯೂಟಿಯಲ್ಲಿ ಇದ್ದೇವೆ ಡೆತ್ ಡಿಕ್ಲೇರ್ ಮಾಡಿಕೊಂಡು ನಾವೇ ಆ ಫಾರ್ಮ್ ಅನ್ನು 4A ಕೊಡ್ತಾ ಇದ್ದೀವಿ. 4A ಅಡ್ಮಿಷನ್ ಆದರೆ ಮಾತ್ರ ಅದು ರಾಂಗ್ ಫಾರ್ಮ್ ಅಲ್ಲಿ
ಡೆತ್ ಆಗ್ತಾರೆ, ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ಬಟ್ ನಮಗದು ಈ ಜನ್ಮ ಒಳ್ಳೆಯದಲ್ಲಿ ಎಲ್ಲರೂ ತಂದುಕೊಡೋದು ನನಗೆ 4A ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ. ಇಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ಟಿವಿ ಮಾಡಿಕೊಡ್ತಾರೆ. ಅದು ಡಾಕ್ಟರ್ ಕಳಿಸ್ತಾರೆ, ಅದನ್ನೇ ಸಾಕಂತ ಹೇಳಿ 4A. ಈಗ ಮನೆಯಲ್ಲಿ ಡೆತ್ ಆದ್ರೆ ಮನೆಯಲ್ಲಿ ಡೆತ್ ಆದವರಿಗೆ ಅವ್ರಿಗೆ ಹಾಕ್ಲೇಬೇಕಾಗ್ತದೆ ನಮ್ದು 4 ಫಾರ್ಮ್, 4A ಅಥವಾ 4B. ಹಾಗಾಗಿ ನಾವು 4A ಇಶ್ಯೂ ಮಾಡಿ ಕೊಡ್ತಾ ಇದ್ವಿ. ಅದಕ್ಕೆ 4B ಬೇಕಾದ್ರೆ 4B ಅಂತ ಮಾಡ್ತೀವಿ. 2 ಫಾರ್ಮೆಟ್ ಈಗ 4B ಮಾಡಿ ಈಗ ಪಬ್ಲಿಕ್ಕಿಗೆ ಹೇಗಂದ್ರೆ ಒಂದ ಹೆಲ್ತ್ ಡಾಕ್ಟರ್ ಕೊಡ್ಬೇಕಾದ್ರೆ ಈಗ ಅವ್ರು ಹೇಳ್ತಿದ್ದಾರೆ ಅವರೇ ಬಂದು ಡೆತ್ ನೋಡ್ಬೇಕು ಅಂತ ಇಲ್ಲಿಂದ ಕೊಡುದಿಲ್ಲ. ಅವ್ರನ್ನ ಪ್ರೊಸೀಜರ್ ಹೇಳ್ತಾರೆ ಕರೆಕ್ಟ್. ಈಗ ನಮಗೆ ಅಲ್ಲ, ನೀವು ನೋಡಿದ್ರೆ ಮಾತ್ರ ನೀವು ಕೊಡ್ಬೇಕು ಕರೆಕ್ಟ್. ಈಗ ನಮಗೆ ಈಗ ನಾವು ಲೋಕಲ್ ಡಾಕ್ಟರ್ ಅನ್ನು ಮಾಡೂರಿಂದ ಬೀರಿಂದ ಕರ್ಕೊಂಡು ಹೋಗ್ತೇವೆ. ಒಂದು ಸೀನಿಯರ್ ತುಂಬ ಪ್ರಾಯದವರಿದ್ದದನ್ನು ನಾವು ಕರ್ಕೊಂಡು ಹೋಗಿ ಡೆತ್ ಕನ್ಫರ್ಮ್ ಮಾಡಿಸ್ತೇವೆ. ಅದಾದ್ಮೇಲೆ ಆ ಸಿಗ್ನೇಚರ್ ಇಲ್ಲಿ ವ್ಯಾಲಿಡ್ ಆಗ್ತದೆ ನಮಗೆ. ಅವ್ರದ್ದು MBBS ಆಗಲಿಕ್ಕೆ ಮತ್ತೆ ಸೀಲ್ ಮತ್ತೆ ಸೈನ್ ಬೇಕು. ಅಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಲೋಕಲ್ ಡಾಕ್ಟರ್ ಆಗ್ತದೆ. ಅದಕ್ಕೋಸ್ಕರ ಹೇಳುದು ಅವರಿಗೆ ನಾವು ಇಲ್ಲಿಂದ ಡೈರೆಕ್ಷನ್ ಕೊಡ್ಬೇಕು. ನೀವೇನಾದ್ರೂ ಡೆತ್ ರಿಪೋರ್ಟ್ ಮಾಡಿದ್ರೆ, ಡೆತ್ ಕನ್ಫರ್ಮ್ ಮಾಡಿದ್ರೆ ಆ ಪಾರ್ಟಿಗೆ ಸರ್ಟಿಫಿಕೇಟ್ ಅನ್ನು ನೀವು ಸಿಗ್ನೇಚರ್ ಹಾಕಿ ಕೊಡ್ಬೇಕು ಅಂತ ನೀವು ಹೇಳುದು. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಮೊನ್ನೆ ಕೂಡ ಪಾರ್ಟಿ ಹೋಗುವಾಗ ಡಾಕ್ಟರ್ ಸಿಗ್ನೇಚರ್ ಹಾಕಲಿಕ್ಕೆ ಕೇಳಿಲ್ಲ. ಮತ್ತು ನಾನು ಹೋಗಿ ನಮ್ಮ ಈ ಮೇಡಮ್ ಹೇಳಿದ್ದನ್ನು ನಾನು ಅವರಿಗೆ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅವ್ರು ಹೇಳಿದ್ರೆ ಆ ತೊಂದರೆ ಮತ್ತೆ ಮಾಡೋದು ನಾನು ಹಾಕಿ ಕೊಡ್ತೇನೆ ಅಂತ. ಈಗ ನಾವು ಎಲ್ಲದಕ್ಕೂ ಹೋಗ್ತೇವ, ಕೆಲವು ಡೈರೆಕ್ಟ್ ಪಾರ್ಟಿ ಹೋಗ್ತಾರೆ, ಪಬ್ಲಿಕ್ ಹೋಗ್ತಾರೆ. ಆಗ ಅವರಿಗೆ ಈ ವಿಷಯವನ್ನು ಮನದಟ್ಟು ಮಾಡಿ ಕೊಡ್ತೇವೆ. ಮತ್ತು ಮನದಟ್ಟು ಮಾಡಿ ಕೊಡುವಾಗ ಒಂದು ನಮ್ಮ ಕೋಟೆಗಾರ ವ್ಯಾಪ್ತಿಯಲ್ಲ, ನಮ್ಮ ಕೋಟೆಗಾರ ಹೇಳುವಾಗ ಸುಬ್ಬೇಶ್ವರ ಕೂಡ ಕ್ಲಬ್ ಆಗಿರ್ತದೆ. ಆ ಹತ್ತಿರದ ಡಾಕ್ಟರ್ಗಳಿಗೂ ಕೂಡ ನಾವು ಈ ಮಾಹಿತಿಯನ್ನು ಕೊಟ್ಟರೆ ಮತ್ತೆ ಪಬ್ಲಿಕ್ ಹೋಗುವ ಸಮಸ್ಯೆ ಆಗುತ್ತಿಲ್ಲ. ಮತ್ತು ನಾವು ಎಲ್ಲ ಮೆಂಬರ್ಸ್ ನಮ್ಮ ವಾರ್ಡಲ್ಲಿ ಯಾರು ಡೆತ್ ಆದರೂ ಮನೇಲಿ ಡೆತ್ ಅಂದರೆ ಕಂಪಲ್ಸರಿ ಸರ್ಟಿಫೈ ಮಾಡಿ 35 ನಾವು ಕಂಪಲ್ಸರಿ. ಗೌರ್ಮೆಂಟ್ ಡಾಕ್ಟರ್ ಬರ್ಲಿಕ್ಕಿಲ್ಲ, ಗೌರ್ಮೆಂಟ್ ಡಾಕ್ಟರ್ ಮನೆಗೆ ಬರುವಾಗಿಲ್ಲ, ಪ್ರೈವೇಟ್ ಡಾಕ್ಟರ್ MBBS ಅಂಡ್ ಅಬೌವ್ ಯಾರು ಉಂಟಾಗುತ್ತೆ. ಅಲ್ಲಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಇದ್ದಾರಲ್ಲ, ಯಾರಾದ್ರೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಕೂಡ ಕೊಡ್ತಾರೆ, ಅದು ತೊಂದರೆ ಇಲ್ಲ. ನೀವು ಯಾಕೆ ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಮೇಯ್ನ್ಲಿ ಏನಾಗ್ತದೆ, ಈಗ ನಿಮ್ಮದೇ ಅಣ್ಣ ತಮ್ಮಂದ್ರೆ ಇರ್ಬೋದು. ಈಗ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಡೆತ್ ಆದ ನಾಳೆ ಏನಾದರೂ ಬಂದು ಒಂದು ಅವರ ಅಣ್ಣನ ತಮ್ಮನ ನಿಮಗೆ ಆಗದೇ ಇರುವಂಥದ್ದು, ಇವರು ಕೊಂದಿದ್ದಾರೆ ಏನೋ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳಿ ಆದರೆ ಅದನ್ನು ಪುನಃ ಯಾವ ಡಾಕ್ಟರ್ ನೋಡಿದ್ರು ಅದು ಕೋರ್ಟಿಗೆ ಹೋಗ್ತದೆ. ಮತ್ತೆ ಯಾವ ಡಾಕ್ಟರ್ ನೋಡಿದ್ರು, ಆ ಕಂಡೀಷನ್ ಹೇಗಿತ್ತು ಅದೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ಮಾಡಬೇಕು. ಪ್ಲಸ್ ಇಲ್ಲ ಅಲ್ಲಿ ಬಂದು ನೋಡಿದ್ರು, ಸುಮ್ಮನೆ ಹೀಗೆ ಬ್ಲೈಂಡ್ ಆಗಿ ಅವತ್ತು ಮಾಡಿಸ್ಬೇಡಿ, ಅದು ನಮ್ಮ ಸೇಫ್ಟಿಗೋಸ್ಕರ. ಮತ್ತು ಈ ಜನ್ಮ ಪೋರ್ಟಲ್ ಅದು ಕಂಪಲ್ಸರಿ. ಈಗ ಜಾಸ್ತಿ ಅಂದರೆ ಏಜ್ ಲೆವೆಲ್ ಅದೇ ಏಜ್ ಅವರು ಅವರಿಗೆ ಹಾಸ್ಪಿಟಲ್ ಹೋಗಿ ಅಲ್ಲ ಬಾಕಿದ ವಿಷಯ ಅಲ್ಲ. ಒಂದು ಇನ್ಸಿಡೆನ್ಸ್ ಹೇಳ್ತೇನೆ. ಈ ಕೆಲವು ವರ್ಷದ ಸೀನಿಯರ್ ಮೋಸ್ಟ್ ಡಾಕ್ಟರ್ ಬೆಂಗಳೂರಲ್ಲಿ ಅವರು ಡ್ಯೂಟಿಯಲ್ಲಿದ್ದಾರೆ, ಗೌರ್ಮೆಂಟ್ ಡಾಕ್ಟರ್ ಡ್ಯೂಟಿಯಲ್ಲಿದ್ದಾರೆ. ಆ ಟೈಮಲ್ಲಿ ಒಂದು ಚಿಕ್ಕ ಹುಡುಗ, ಒಂದು 18-19 ವರ್ಷದ ಹುಡುಗ ಬಂದು ಅವನು ಬೆತ್ತಂತೆ ಆಚೆಯಿಂದ ಬಂದದ್ದು. ಒಂದು ಅಜ್ಜಿಯನ್ನು 83 ವರ್ಷದ ಅಜ್ಜಿಯನ್ನು ಕರ್ಕೊಂಡು ಬಂದದ್ದು. ಡೆತ್ ಆಗಿದ್ದಾರೆ, ಡಿಕ್ಲೇರ್ ಮಾಡಲಿಕ್ಕೆ ಕರ್ಕೊಂಡು ಬಂದು ಬರುವಾಗ ಡೆತ್ ಆಯಿತು ಅಂತ ಹೇಳಿದ್ದಾರೆ. ಆದರೆ ಅಜ್ಜಿಯನ್ನು ಕರ್ಕೊಂಡು ಬಂದು ಅವರು ಜಸ್ಟ್ ಹೀಗೆ ಚೆಕ್ ಮಾಡಿ ನೋಡುವಾಗ ಅವ್ರು ನೋಡ್ತಿದ್ದಾರೆ, ಹಣ ಕೇಳಿದ್ದಾನೆ, ಕೊಡಲಿಲ್ಲ ಅಜ್ಜಿ, ಅದಕ್ಕೆ ಹಿಂದಿನಿಂದ ಕೊಡ್ತಿದ್ದಾನೆ, ಅಜ್ಜಿ ಸತ್ತಿದ್ದಾರೆ. ಸೊ ಇದನ್ನು ಡಿಕ್ಲೇರ್ ಮಾಡಲಿಕ್ಕೆ ಅವರು ನೋಡುವಾಗ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಸೊ ನಾವು ಎಲ್ಲ ಡೆತ್ತನ್ನು ನಾವು ಹಾಗೆ ಹೇಳಲಿಕ್ಕಾಗಲ್ಲ. ನಾಳೆ ಯಾರಾದರೂ ಅವನ ರಿಲೇಟಿವ್ಸ್ ಇದ್ರು, ಅವನ ಅತ್ತೆ ಮಾವ ಯಾರಾದರೂ ಇದ್ರು, ಅಥವಾ ಲಾಸ್ಟಿಗೆ ಅವ್ರು ಹೇಳ್ಬೋದು ಅವ್ರು ಹೊಡೆದು ಸಾಯಿಸಿದ್ದಾರೆ ಅಂತ. ಎಲ್ಲ ಮಾಡಿ ಆದ ನಂತರ ಲಾಸ್ಟ್ ರೈಟ್ಸ್ ಎಲ್ಲ ಮುಗಿಸಿದ ನಂತರ ಅದು ಕಷ್ಟ ಆಗ್ತದೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ಡೆತ್ ಡಿಕ್ಲೇರ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಸಮಸ್ಯೆ ಅದಲ್ಲ. ನಾವೀಗ ಡೆತ್ ರಿಪೋರ್ಟ್ ಅನ್ನು ಲೋಕಲ್ ಮಾಡಿದ್ವಾ ಇಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ ಗೋಪಿಪೇಟೆ ಶುರುವಾಗಿಂತ ಪ್ರಾಬ್ಲಮ್ ಇರಲಿಲ್ಲ, ನಮ್ಗೆ ಹತ್ರ ಗೊತ್ತೂ ಇರಲಿಲ್ಲ. ಅದಲ್ಲ ವಿಕ್ರಮ್ ಅವರು ಫಾರ್ಮ್ ಪಾರ್ಟಿ ಹತ್ರ ಕೊಡ್ತಿದ್ರು, ಪಬ್ಲಿಕ್ ಹೋಗಿ ಅಲ್ಲಿ ಸಿಗ್ನೇಚರ್ ಹಾಕಿ ಬರ್ತಿದ್ರು. ಇದು ಯಾವಾಗ ಪಾರ್ಟಿ ಮನೆಯಲ್ಲಿ ಡೆತ್ ಕನ್ಫರ್ಮ್ ಮಾಡಿ ಅಂತ್ಯಕ್ರಿಯೆ ಎಲ್ಲ ಮಾಡಿ 3 ದಿವಸ 4 ದಿವಸ ಕಾದು ಪಬ್ಲಿಕ್ ಮತ್ತೆ ಈ ಡಾಕ್ಯುಮೆಂಟ್ ಅನ್ನು ಹಿಡ್ಕೊಂಡು ಬರೋದು, ಆ ಸಂದರ್ಭದಲ್ಲಿ ಆಗ್ತಿದ್ದಾರೆ. ಅದಕ್ಕೆ ಇನ್ನೂ ನೆಕ್ಸ್ಟ್ಗೆ ಯಾರಾದರೂ ಈ ರೀತಿ ಮನೆಯಲ್ಲಿ ಏಜ್ಡ್ ಯಾರಾದರೂ ಡೆತ್ ಆದರೆ ಸ್ವಲ್ಪ ಅಲರ್ಟ್ ಆಗಿ ಯಾರು ಅಲ್ಲೇ ಲೋಕಲ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಡೆತ್ ಕನ್ಫರ್ಮ್ ಮಾಡಿಸಿ ಇಮಿಡಿಯೇಟ್ ಲೆಟರ್ ಅವ್ರ ಹತ್ರ ತಗೊಳಿಸ್ಕೊಳ್ಳೋದು ಒಳ್ಳೇದು ಅಂತ. ಅಲ್ಲ ಇದು ಅಲ್ಲ ಆಯ್ತು ಹೋಗೋದಲ್ಲ. ಅವ್ರು ಯಾವ್ದ್ರಲ್ಲಿ ದಫನ ಮಾಡಿದ್ದಾರೆ, ಈಗ ನಮ್ಮ ಮಸೀದಿಯಲ್ಲಿ ಮಾಡಿದ್ರೆ ದಫನ ಮಸೀದಿ ದಫನ ಅಲ್ಲಿ ದಫನ ಸರ್ಟಿಫಿಕೇಟ್ ತರ್ತಾರೆ. ಅಲ್ಲಿ ಈಗ ಕೆಲವು ಜಾಗದಲ್ಲಿ ಮಾಡ್ತಾರೆ. ಈಗ ನಮ್ಮಲ್ಲಿ ಮೊನ್ನೆ ಬಾಬು ಅವರ ಸ್ವಂತ ಜಾಗದಲ್ಲಿ ಅಲ್ಲ ಅದು ತೊಂದರೆ ಇಲ್ಲ ಸರ್. ಎಲ್ಲಿ ಬೇಕಾದ್ರೆ ದಫನ ಮಾಡ್ಬೋದು. ಕಾಸ್ ಆಫ್ ಡೆತ್ ಅದು ಈ ಜನ್ಮ ಪೋರ್ಟಲ್ ಇಂಪಾರ್ಟೆಂಟ್. ಅದಕ್ಕಿಂತ ನಮಗೆ ಯಾವ ಸಮಯದಲ್ಲಿ ಕೂಡ
ಡಾಕ್ಟರ್ ನಮಗೆ ಸಮಯ ಕೊಡದೆ ಡೆತ್ ಆಗುವಾಗ ಡಾಕ್ಟರ್ ಅಲ್ಲಿ ಬಾಡಿ ನೋಡ್ಲಿಕ್ಕೆ ಇದು ಒಳ್ಳೆ ಮಾಹಿತಿ. ನಮಗೆ ಸರ್ಟಿಫಿಕೇಟ್ ಲೋಕಲ್ MBBS ಡಾಕ್ಟರ್ ಒಂದು ನಿಮಿಷ, ನೀವು ಹೇಳಿದ್ರಿ ನಾನು ಬಾಡಿ ನೋಡದೆ ಸಿಗ್ನೇಚರ್ ಹಾಕುದಿಲ್ಲ. ಅದಕ್ಕೆ ನಾವೇನ್ ಮಾಡೋದು, ನಮಗೆ ಲೋಕಲ್ ಡಾಕ್ಟರ್ ಸಿಗಲಿದ್ರೆ ರಾತ್ರಿ 9 ಗಂಟೆ 10 ಗಂಟೆಗೆ ನಾವು ಡಾಕ್ಟರ್ಗೆ ಫೋನ್ ಮಾಡುವ, ಹೀಗೆ ಡೆತ್ ಆಗಿದೆ, ನೀವು ಬರಬೇಕು ಬಾಡಿ ನೋಡೋದು. ಒಳ್ಳೆ ನಿರ್ಧಾರ. ಅದಕ್ಕೆ ನಮ್ಮದು 100ಕ್ಕೆ 100 ಸಹಕಾರ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲ, ನಾವು ಒಂದು ನಿಮಿಷ, ನೀವು ಬಾಡಿ ನೋಡೋದು ಸಿಗ್ನೇಚರ್ ಹಾಕದಿದ್ರೆ ನಮ್ಗೆ ಇಲ್ಲಿ ಸರ್ಟಿಫಿಕೇಟ್ ಆಗುದಿಲ್ಲ. ಇದು ರಾತ್ರಿ 10 ಗಂಟೆ 11 ಗಂಟೆಗೆ ನಾವು ಡಾಕ್ಟರ್ ಕರೆಯುವ, ಯಾಕೆಂದ್ರೆ ಅವ್ರದ್ದು ಕರೆಕ್ಟ್ ಇದೆ, ಹೇಳೋದು 100ಕ್ಕೆ 100 ಲೀಗಲ್ ಆಗಿ ಇದೆ. ಅಲ್ಲ, ನಮಗೆ ಸರ್ಟಿಫಿಕೇಟ್ 10-11 ಗಂಟೆಗೆ ನಮ್ಗೆ ಯಾವುದೇ ಲೋಕಲ್ ಡಾಕ್ಟರ್ ಸಿಗುದಿಲ್ಲ. ಆಗ ನಾವೇನ್ ಮಾಡಬೇಕು? ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಿಕ್ಲೇರ್ ಮಾಡಿಸ್ಬೇಕು. ಅವ್ರು ಸಿಗುದಿಲ್ಲ. ಆಗ ನಾವೇನ್ ಮಾಡಬೇಕು, ನಮ್ಮ ಡಾಕ್ಟರ್ಗೆ ಫೋನ್ ಮಾಡಬೇಕು, ಇವರನ್ನು ಸ್ಪಾಟ್ಗೆ ಕರೆಸಬೇಕು, ಕರೆಸಿ ಅವ್ರ ಹತ್ರ ಬಾಡಿ ತೋರಿಸಬೇಕು, ಆಮೇಲೆ ಮಾಡೋ ಅದನ್ನು ನಾವು ನಿರ್ಣಯ ಮಾಡೋ. ನಮಗೆ ಪ್ರೈವೇಟ್ ಡಾಕ್ಟರ್ ಇಲ್ಲದಿದ್ರೆ ಗೋಪಿಕೃಷ್ಣ ನಮ್ಗೊಂದು ಸಿಂಪಲ್ MBBS ಡಾಕ್ಟರ್ ನಮ್ಮಲ್ಲಿ ನಾನು ನಿಮ್ಮ ಹತ್ರ ವಿಷಯ ಹೇಳಿದೆ. ಬಾಬು ಎಂ ಕೋಟಾಲರವರು ತೀರಿ ಹೋದರು, ನಮ್ಮ ಹಿರಿಯ ದೂರಿನ ತೀರಿ ಹೋಗುವಾಗ ಫಾದರ್ ಮಲ್ಲರ್ ಕಂಕನಾಡಿಯಲ್ಲಿ ಇದು ವೆಂಟಿಲೇಟರ್ ಅಲ್ಲಿ ಇದ್ರು. ಹಣ ಕಟ್ಟಲಿಕ್ಕೆ ಆಗದೆ ಲಾಸ್ಟ್ ಗೇಟ್ ನೀವು ಕೊಂಡೋಗಿ ಬಾಡಿಯನ್ನು ಅಂತ, ಯಾರು ಹಾಸ್ಪಿಟಲಲ್ಲಿ 3-4 ಲಕ್ಷ ಬಿಲ್ ಆಗಿದೆ, ಕೊಂಡೋಗಿ ಅಂತ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಬಾಡಿಯನ್ನು ಹಿಡ್ಕೊಂಡು ಬಂದರು ಮನೆಗೆ ಹಿಡ್ಕೊಂಡು ಬಂದರು. ಅವ್ರು ಹೇಳಿದ್ದಾರೆ, ನೀವು ವೆಂಟಿಲೇಟರ್ ಅನ್ನು ತೆಗೆದುಕೊಂಡೋದ್ರೆ ಅರ್ಧ ಗಂಟೆಯಲ್ಲಿ ಡೆಡ್ ಆಗ್ತದೆ. ಎಲ್ಲ ಸಂಬಂಧಿಕರೆಲ್ಲ ಬಂದಿದ್ದಾರೆ, ಮನೆಗೆ ಬಂದರು. ಮನೆಗೆ ಬಂದು ಎಲ್ಲರೂ ನೀರು ಕೊಡುವಾಗ ಜೀವ ಹೋಯ್ತು. ಅಲ್ಲಿ ಹಾಸ್ಪಿಟಲಿಂದ ನಾವು ತಂದದ್ದು, ಮನೆಯಲ್ಲಿ ಜೀವ ಹೋಯ್ತು. ಜಾಗದಲ್ಲೇ ಮಾಡಿದ್ದು ಕಾರ್ಯ. ನೀವು ಬರೋದಕ್ಕಿಂತ ಮುಂಚೆ ಇದೇ ವಿಕ್ರಮ ಹತ್ರ ಹಿಡ್ಕೊಂಡು ಹೋಗಿ ನಾನೇ ಸಿಗ್ನೇಚರ್ ಹಾಕಿಸಿ ತಂದದ್ದು. ಜಾಗದಲ್ಲೇ ಕ್ರಿಯೆ ಎಲ್ಲ ಮಾಡಿದರೆ ಎಲ್ಲ ಆಯಿತು. ಮತ್ತೆ ಈಗ ನೀವೀಗ ಇದನ್ನು ಯಾರು ಬಂದು ಡೆತ್ ರಿಪೋರ್ಟ್ ಹಾಕಬೇಕು ಅಂತ ಹೇಳ್ಬೋದು? ಯಾವುದೇ ಡೆತ್ ಡಿಕ್ಲೇರ್ ಮಾಡಬೇಕಾದ್ರೆ ಒಂದು MBBS ಡಾಕ್ಟರ್ ಅಥವಾ MBBS ಮೇಲ್ಪಟ್ಟವರು ಬಂದು ನೋಡಬೇಕಾಗ್ತದೆ. ಆಯುರ್ವೇದಿಕ್ ಡಾಕ್ಟರ್ ಆಗಲ್ಲ. ಸರಿ, ನಿಮಗೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಆ ಡೆಡ್ ಬಾಡಿಯನ್ನು ಹಾಸ್ಪಿಟ್ಲಿಗೆ ಕೊಂಡೋಗ್ಬೇಕು. ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ECG ಮಾಡಬೇಕು ಅಥವಾ ಡಾಕ್ಟರ್ ಕರೆಕ್ಟಾಗಿ ಇರುವಂಥ ಸೈನ್ಸ್. ಎಷ್ಟೋ ಸರಿ ನೀವು ಪೇಪರಲ್ಲಿ ಓದಿರ್ಬೋದು, ಡಾಕ್ಟರ್ ಡಿಕ್ಲೇರ್ ಮಾಡಿದ ನಂತರ ಕೊಂಡು
ಇದಕ್ಕೆ ಕಳಿಸಿದೆ, ಆಫೀಸ್ಗೆ ಕಳಿಸಿದೆ. ಆ ಟೈಮಲ್ಲಿ ಇಲ್ಲ ಅವರಿಗೆ ಹುಷಾರಿಲ್ಲ, ಬೇಗ ಟ್ರೀಟ್ಮೆಂಟಿಗೆ ಕಳಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಅವರು ಬಿದ್ದಿದ್ದಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತ ಒಂದು ಇನ್ಸಿಡೆನ್ಸ್ ಹೇಳಿದ್ರು. ನಾನು ಹೇಳಿದೆ ಅವರನ್ನು ಕರೆದುಕೊಂಡು ಬನ್ನಿ, ನಮ್ಮಲ್ಲಿ ಟ್ರೀಟ್ಮೆಂಟ್ ಏನಾಗ್ತದೆ ನೋಡುವ, ಏನಾಗಿದೆ ಅಂತ ಹೇಳಿ. ಅಲ್ಲಿ ಬಂದು ಪಾಪ ಸ್ಟಾಫ್ ನರ್ಸ್ ಎಂತ ಮಾಡ್ತಾರೆ ಅಂತ ಹೇಳಿ, ಇಲ್ಲ ನಮಗೆ ಕರೆದುಕೊಂಡು ಬರ್ಲಿಕ್ಕೆ ಆಗಲ್ಲ ಹಾಗೆ ಹೀಗೆ ಹೇಳಿ. ಸರಿ, ಹಾಗಾದ್ರೆ ಕರೆದುಕೊಂಡು ಬರ್ಲಿಕ್ಕೆ ಆಗೋದಿದ್ರೆ ನಾನೀಗ ಅವರನ್ನು ಕಳಿಸ್ತೇನೆ, ನೋಡ್ತೇನೆ ಅಂತ ಹೇಳಿ ಕಳಿಸಿದೆ. ಆಗ ಅವರು ನನಗೆ ಇದನ್ನು ಫೋಟೋ ಕಳಿಸಿದ್ರು, ನನ್ನ ಸ್ಟಾಫ್ ಕಳಿಸಿದ್ರು. ಇದನ್ನು ಹೊಡೆದು ಸಾಯಿಸಿದಾಗೆ ಉಂಟು. ಇದನ್ನು ಅವ್ರು ಏನ್ ಮಾಡಿದ್ರು ಗೊತ್ತುಂಟಾ? ಸದಸ್ಯರೇ ಹೇಳಿರುವುದು, ಬೇರೆ ಯಾರಲ್ಲ. ಅಲ್ಲಿ ನಮ್ಮ ಮೂರ್ಷೆಡೆ ಪಂಚಾಯತ್ ಸದಸ್ಯರೇ ಹೇಳಿರುವುದು, ಈ ತರ ಆಗಿದೆ, ನೀವು ನನಗೆ ಇದು ಮಾಡಿ ಅಂತ ಹೇಳಿ. ಇದನ್ನು ಡಿಕ್ಲೇರ್ ಮಾಡೋದಕ್ಕೆ ನಾನು ಹೇಳಿದೆ, ಇಲ್ಲ ಡಿಕ್ಲೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಯಾರೋ ಹೊಡೆದು ಸಾಯಿಸಿದಾಗೆ ಉಂಟು. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರೆ ನಾನು ಡೆಫಿನೆಟ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವು ಹೇಳ್ಬೇಕಲ್ವಾ. ಸೊ ಇದನ್ನು ನಾಳೆ ಅವರ ಮಗಳು ಬಂತು ನೋಡಿ, ಇದೆಲ್ಲ ಫೋಟೋಸ್ ಅವರ ನನಗೆ ನನ್ನ ಸ್ಟಾಫ್ ನರ್ಸ್ ಕಳಿಸಿದ್ರು. ಮೇಡಮ್ ಇದನ್ನು ಹೇಗೆ ಮೇಡಮ್ ಹೇಳುದು, ಟ್ರೀಟ್ಮೆಂಟ್ ಹೇಗೆ ಕೊಡುದು ಇಂಥ ಡೆತ್ ಆಗಿದೆ. ರಾತ್ರಿ 8 ಗಂಟೆವರೆಗೆ ಹಾಗೆ ನಿಲ್ಲಿಸಿದ್ದಾರೆ. ಮತ್ತೆ ಇವರು ಸ್ಟಾಫ್ ನರ್ಸ್ ಎಲ್ಲ ಮನೆಗೆ ಬಂದ ಆದ ನಂತರ ಅವರು ಕೊಂಡೋಗಿ ಅದನ್ನು ಏನು ಕಾರ್ಯ ಮಾಡಿದ್ರು. ಅಲ್ಲ, ಇದು ಅವರ ಮಗಳು ದೂರ ಇರೋದು, ಒಬ್ಬರೇ ಇರೋದು. ನೀವು ಹೋಗಿ ಡೈರೆಕ್ಟ್ ನೋಡಿದ್ರು ಅದನ್ನು ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಅದನ್ನು ಇಮಿಡಿಯೇಟ್ ಹಾಸ್ಪಿಟಲ್ ಕೊಡುವ ಕೇಸ್. ನಾವು ಇಲ್ಲಿ ಹೇಳುದು ಅಂತ ಡೆತ್ ಆಗಿ ಕರೆಕ್ಟ್, ನಾವು ಹೇಳುದು ಇಲ್ಲಿ ಡೆತ್ ಆಗಿ ಎಲ್ಲರೂ ಸೇರಿ ದಫನ ಮಾಡಿ 4 ದಿವಸ ಕಳೆದಾದ ಮೇಲೆ ಪಾರ್ಟಿ ಬರುವುದಲ್ಲಿ ಸಿಗ್ನೇಚರ್ ಹಾಕಿಸ್ಲಿಕ್ಕೆ ಡೆತ್ ಸರ್ಟಿಫಿಕೇಟ್. ಈಗ ನೀವು ಹೇಳಿ ಆದ್ಮೇಲೆ ಒಂದ ನೀವಾದ್ರೂ ಬರಬೇಕು, ಇಲ್ಲ ಅದಕ್ಕೆ ಮಾಡೂರಿನ ಬಿಡಿ ಯಾರು ಅರುಣ್ ಕುಮಾರ್ ಇದ್ದಾರೆ, ಅವರ ಸಿಗ್ನೇಚರ್ ಗವರ್ಮೆಂಟ್ ಅಫಿಷಿಯಲ್ಸ್ ಮನೆಗೆ ಬರೋದು ನಾನು ಅದನ್ನು ಕೂಡ ಮೀರಿ ಹೋದ್ರೆ ನಾಳೆಗೆ ಗೋಪಿ ಪ್ರಕಾಶ್ ಸರ್ ಆಯ್ತು, ಮುಂಚೆ ಎಲ್ಲ ಇದ್ದವರೆಲ್ಲ ನಾನು ಕೇಳಿದೆ ಯಾಕೆ ಹೀಗೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ. ನಾವು ಹಾಗೆ ಮಾಡಿದೆವು, ಅವರು ಫೋರ್ಸ್ ಮಾಡ್ತಾರೆ ನಮಗೆ, ನಾವು ಮಾಡಿದ್ವಿ. ಬಟ್ ನಾಳೆ ಸಿಚುವೇಶನ್ಸ್ ಎನಿ ಟೈಮ್ ಟರ್ನ್ ಆಗ್ಬೋದು. ಅದನ್ನು ಒಂದು ಸ್ವಲ್ಪ ಅಲರ್ಟ್ ಆಗಿ ನಾವು ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೇದು, ಒಳ್ಳೆ ರೀತಿಯಲ್ಲಿ ಮಾಡಿದರೆ ಒಳ್ಳೇದು ಅಂತ ಅಷ್ಟಕ್ಕೆ ಹೇಳುದು. ನಮಗೆ ಗೊತ್ತಿರಲಿಲ್ಲ ಮಾಹಿತಿ. ನೀವು ಒಂದು ನಿಮ್ಮ ಲೆಟರ್ ಬರೆದು ನಾವು ಅಧಿಕಾರಿಗಳು ಯಾರ ತುರ್ತು ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಮನೆಗೆ ಭೇಟಿ ಕೊಡಲಿಲ್ಲ ಅಂತೇಳಿ ಪಂಚಾಯತಿಗೆ ಲೆಟರ್ ಕೊಟ್ಟಿರಲಿಲ್ಲ. ಯಾಕೆಂತ ಹೇಳಿದ್ರು ನಾವು ಅದನ್ನು ನಮ್ಮ ಸಾರ್ವಜನಿಕರಿಗೆ ನಾವು ಹೇಳ್ತೀವಿ, ಯಾಕೆಂದರೆ ಅಧಿಕಾರಿ ಡಾಕ್ಟರ್ ಮನೆಗೆ ಬರಲಿಕ್ಕೆ ಇಲ್ಲ, ಯಾಕೆ ನಮ್ಗೆ ಗೊತ್ತಿರಲಿಲ್ಲ. ನೀವು ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ. ಮುಖ್ಯಾಧಿಕಾರಿಗಳು ಅವರ ಹತ್ರ ಒಂದು ಲೆಟರ್ ತೆಗೆದು ಹೋಗ್ತೇನೆ ನಾನು, ಅಲ್ಲಿ ಕೂಡ ಹೋಗ್ತಾ ಇದ್ದೆ. ಯಾರಾದರೂ ಗರ್ಭಿಣಿಯರಿಗೆ ಏನಾದರೂ ತುಂಬ ಸೀರಿಯಸ್ ಪ್ರಾಬ್ಲಮ್ ಉಂಟು ಅಂತ ಹೇಳಿ, ಅಂದರೆ TB ಪೇಷಂಟ್ಸ್, ಲೆಪ್ರೆಸಿ ಪೇಷಂಟ್ಸ್, ಇಂಥದಕ್ಕೆ ನಾವು ವಿಸಿಟ್ ಖಂಡಿತ ಮಾಡ್ತೇವೆ. ನೀವು ಹೇಳದಿದ್ರು ಅದು ನಮ್ಮ ಡ್ಯೂಟಿ, ನಾವು ಮಾಡ್ತೇವೆ. ಸೊ ಇಲ್ಲದಿದ್ದರೆ ಈಗ ಹೇಳುದು ಪೇಷಂಟ್ ಇದ್ದು ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ. ಮನೆಗೆ ಬಂದು ನಾನು ಏನ್ ಮಾಡ್ಬೋದು. ಈಗ ನೀವು ಹೇಳಿದ್ರಿ ಅಂತ ಎಮರ್ಜೆನ್ಸಿ ಇದ್ರೆ ನಾನು ಮನೆಗೆ ಬರ್ತೇನೆ ಅಂತ. ಈಗ ಹೇಳ್ತಿದ್ದೀನಿ ಇಂಥ ಕೇಸಸ್
ಸ್ಟಾಕ್ ಖಾಲಿ ಮಾಡಿದ್ದಾರೆ ಅವರು ರೆಗ್ಯುಲರ್ಲಿ 2 ವೀಕ್ಸ್ಗೆ ಖಾಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲೋ ಮೇಯ್ದಿರುವಂಥದ್ದು ಲಾಗ್ ಔಟ್ ಈಡಾಗ್ತದೆ ನೀವು ಇರಬಾರ್ದು. ಮತ್ತೆ ಅವರಿಗೆ ಅಲ್ಲಿ ಟೆಲಿಫೋರ್ಸ್ ಕೂಡ ತಂದು ಅವರ ಇದರಲ್ಲಿ ಅವರು ಟೆಲಿಫೋರ್ಸ್ ಅಲ್ಲಿ ಕೂಡ ಹೇಳಿ. ಸೊ ಅವರಿಗೆ ನೀವು ಒಂದ್ಸತಿ ಅಲ್ಲಿ ಆಶಾ ಕಾರ್ಯಕರ್ತರು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡಿ ಕೂಡ ಹೇಳಿ. ನೀವು ವಿಸಿಟ್ ಮಾಡಿದ್ದೀರಿ, 2 ವಾರದಲ್ಲಿ ಸ್ಟಾಕ್ ಕ್ಲಿಯರ್ ಮಾಡಬೇಕಂತ ಹೇಳಿ ಕಾಚರಲ್ಲಿ ಮಾಡಿದಾರಾ? ಕಾಚಲ್ಲಿ ಜಲ ಇದು ಆಗ ಕಾಚ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ವಾ? ಮತ್ತೆ ಅಲ್ಲಿ ಏನು ಆಕ್ಷನ್ ಕೊಡಲ್ಲ ನಾವು. ಆಮೇಲೆ ಲೈಸೆನ್ಸ್ ರಿನ್ಯೂವಲ್ ಮಾಡಿದ್ದೀರಾ? ಇಲ್ಲ ಇಲ್ಲ ಮಾಡಿ ಆಗ ಲೈಸೆನ್ಸ್ ಇಲ್ಲದೆ ನಮಗೆ ಲೈಸೆನ್ಸ್ ಇಲ್ಲದೆ ಕೆಲಸ ಇದು ನಡೆಸಲಿಕ್ಕೆ ಆಗ್ತದಾ? ಹಾಗಾದ್ರೆ ಯಾರ ವೈಫಲ್ಯ ಆಯ್ತು? ನಾವು ಸ್ಟಾಕ್ ಈ ಖಾಲಿ ಮಾಡ್ತೇವೆ ಮತ್ತೆ ಇದನ್ನು ಪ್ಲೇಸ್ ಬಿಟ್ಟು ಹೋಗ್ತೇವೆ. ಅವರ ಪ್ಲೇಸಿನ ಮತ್ತೆ ಅವರ ವ್ಯಾಜ್ಯ ಕೂಡ ಇದೆ, ಅವರಿಗೆ ಕೊಟ್ಟಿದ್ದಾರೆ. ನಾವು ಅವರಿಗೆ ಕೊಟ್ಟು ಅಲ್ಲಿ ಫುಲ್ ಇದನ್ನೇ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿ. ಆರೋಗ್ಯಕ್ಕೆ ಯಾವಾಗ ಹೇಳಿದ್ದು? ಇದು 3 ತಿಂಗಳಾಯ್ತು. 3 ತಿಂಗಳ ಈಗೆಷ್ಟು? ಅದರ ನಂತರ ಏನು ನೀವು ಅವರಿಗೆ ಕ್ರಮ ತೆಗೆದುಕೊಂಡಿದ್ದೀರಿ? ಅವರೇ ಕಳಿಸ್ತೇವೆ ಅಂತ ಹೇಳಿ ನೀವು ನಾವು ಇಲ್ಲಿ ಮಾತಾಡಿದ್ದೇವೆ, ಅದಕ್ಕೋಸ್ಕರ ನಮ್ಮನ್ನು ಸಮಾಧಾನ ಮಾಡಲಿಕ್ಕೆ ನೀವು ವಿಸಿಟ್ ಮಾಡಿಲ್ಲ. ನೀವು ಮಾಡ್ಬೇಕು. ಅಲ್ಲಿ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿ ಆರೋಗ್ಯ ಅಧಿಕಾರಿ ನಾನು ಹೇಳಿದೆ, ಉಜಿರಿಯ ವಸ್ತು ಬಿಟ್ಟು ಬೇರೆ ತ್ಯಾಜ್ಯಗಳಿದೆಯಲ್ಲ ಅದನ್ನು ನೀವು ಮರ್ಯಾದೆ ಪಾಲಿಗೆ ಹೋಗಿ ಅಲ್ಲಿ ಎಷ್ಟು ಗುಡ್ಡ ಆಗಿದೆ ಅಂತ ಹೇಳಿ ನೀವು ನೋಡಿ. ಯಾಕೆಂದ್ರೆ ಅಲ್ಲಿಗ ಹೇಳಲಿಲ್ಲ, ನಾವು ಹೇಳುದು. ಯಾಕೆಂತ ಹೇಳಿದ್ರೆ ನಮಗೆ ಪರಿಸರ ಅಂತ ಹೇಳಿದ್ರೆ ನನ್ನ ವಾರ್ಡ್ಗಳ ಪರಿಸರ, ಇನ್ನೊಂದು ವಾರ್ಡ್ಗಳ ಪರಿಸರ, ಅದು ನಿಮಗೆ ಯಾಕೆ ಅಧಿಕಾರಿಗಳಿಗೆ ಬರುವುದಿಲ್ಲ ಅಂತ ನಾನು ಕೇಳಿ. ನಾವು ವ್ಯಾಪಾರ ಮಾಡಿದಾಗ ನಮಗೆ ಏನಿಲ್ಲ. ಒಳಗಡೆ ಅದನ್ನು ಅಂತ ಹೇಳಿ ಇದು ಮಾಡಿಬಿಡಿ. ಇದು ರಿನ್ಯೂವಲ್ ಆಗಲಿಲ್ಲಲ್ಲ, ಲೈಸೆನ್ಸ್ ಇಲ್ಲಲ್ಲ, ಕಾಚರಿಗೆಲ್ಲ ಫಸ್ಟ್ ಮಾಡಿಬಿಡಿ. ಅವರಿಗೆ ಅವರ ವ್ಯಾಪಾರಕ್ಕೆ ನಾವು ಅವರ ಹೊಸಪಾಡಿಗೆ ನಾವು ಇದು ಬೇಡ. ಯಾಕೆಂದ್ರೆ ಗೊತ್ತಿರ್ಬೇಕು ಅವರಿಗೆ ನಾವು ಇನ್ಫಾರ್ಮ್ ಮಾಡಿ ಇಷ್ಟು ಸಮಯಾವಕಾಶ ಕೊಡಿ. ಅವರು ತೆರಿಗೆ ನಿಗ್ರಹ ಗೊತ್ತಾಗಿಲ್ಲ ಎಷ್ಟು ಟೈಮ್ ಅವರು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಯಾಕಂದ್ರೆ ಓನರ್ ಕೂಡ ಅವರಿಗೆ ಹೇಳಿದ್ದಾರೆ ಅದನ್ನು ಬಿಟ್ಟು ಹೋಗಿ 3 ತಿಂಗಳಾಯ್ತಾ? ಓನರಿಗೆ ಅದನ್ನು ಎಬ್ಬಿಸಲಿಕ್ಕೆ ಆಗಲಿಲ್ಲ, ನಿಮಗೆ ಆಗ್ತದಾ? ಅದೇ ದೂರದ ಬೇರೆ ಏನು ಓನರ್ ಅವ್ರು ನಮ್ಮ ಹತ್ರ ಕೂಡ ಹೇಳಿದ್ದಾರೆ. ಮತ್ತೆ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಮುಂದಿನ ಸಾಮಾನ್ಯ ಸಭೆಯೊಳಗೆ ನಮ್ಮ ಇಡೀ ಕಾಚಾರ ಅಂತಲ್ಲ ಇಡೀ ಗ್ರಾಮದಲ್ಲಿ ಎಲ್ಲ ಕ್ಲಿಯರ್ ಆಗಬೇಕು. ಮತ್ತೆ ಅದರಂತ ವೇಸ್ಟ್ ಇದೆಯಲ್ಲ ರೆಫ್ರಿಜರೇಟರ್ ಇದರಲ್ಲಿ ಏನಿದೆ ಅದು ನಮ್ಮ ಬಾವಿಗೆ, ಗದ್ದೆಗೆ, ತೋಡಿಗೆ ಬಿದ್ದು ಸಮುದ್ರಕ್ಕೆ ಹೋಗ್ತದೆ. ಅದರ ಕೂಡ ವ್ಯವಸ್ಥೆ ಆಗಬೇಕು. ನಮಗೆ ಪಲ್ಯ 2 ಲೀಟರ್ ಬಂದು 2 ಸರಿ ಟಿಕೆಟಿಂಗ್ ಮಾಡಿಸಿ ಲೈನೆಲ್ಲ ರೀಸ್ ಮಾಡಿ ಹಾಕಿ ನಿನ್ನೆ ತನಕ ಸರಿ ಇತ್ತು. ನಿನ್ನೆ ಮತ್ತೆ ಯಾರು ಅಲ್ಲಿ ಪಲ್ಯ ಬಳ್ಳಿ ಕಟ್ ಮಾಡಿ ಮರ ಏನಾಗ ಗೊತ್ತಿಲ್ಲ ಬಳ್ಳಿ ತಂದು ಲೈನ್ ಹಾಕಿ ಹೋಗಿದ್ದಾರೆ. ಮತ್ತೆ ನಾನು ಸಂಜೆ ಲೈನ್ ಕಳಿಸಿ ಪಲ್ಯ ಅಂತ ಬರ್ತೀನಿ ಕಂಪ್ಲೇಂಟ್ ಯಾಕೆ ಅಂತ ಕೇಳಿದಾಗ ಮರ ಕಡೆ ಯಾರು ಲೈನ್ ಹಾಕಿದೆ ಸರ್, ಮರ ಎಲ್ಲ ಯಾರು ಇಲ್ಲ ಮನೇಲಿ ಯಾರಾದ್ರು ಇರ್ತಾರೆ, ಹಿಂದೆ ಮುಂದೆ ಯಾರಾದ್ರು ಯಾರು ಕರೆದಿದ್ದು ಅಂತ ಕೇಳಿ ನಮ್ಮ ಮನೆ ಕರೆದವ್ರ ಮನೇಲಿ ಯಾರು ಇಲ್ಲ ಸರ್, ಪಕ್ಕದವರು ನಮ್ದು ಬೇಡ ಅಂತ ಹೇಳ್ತಾರೆ ಅಂತ ಹೇಳಿ ಕ್ಲೀನ್ ಆಗ್ಬೇಕಾಗ್ತದೆ. ಯಾರು ಕರೆದಾಗ ನಿಮಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ನಮ್ಮ ಲೈನ್ ಮೇಲೆ ಹಾಕ್ತಾರೆ ಏನು ನೋಡ್ಬೇಕಂತ ಹೇಳಿ ಇಬ್ಬರು ಲೈನ್ ಮೇಲೆ ಇಲ್ಲ ಸರ್ ಕರೆದ ಹಾಕೋಗಿದ್ದಾರೆ. ಮತ್ತೆ ಯಾರು ನೋಡಿದ್ರೆ ಯಾರು ಗೊತ್ತಿಲ್ಲ ಅಂತ ನಾವು ಕ್ಲಿಯರ್ ಮಾಡ್ತೀವಿ. ಇವತ್ತು ಸಹಿತ ಆ ರೋಡ್ ಆಚೆಯಿಂದ ಲೈನ್ ಹೋಗಿದೆ ಮುಂದೆ ಆ ಪಲ್ಯದ ಮುಂದೆ ಆಟಲ್ಲಿ ಅಡಿಕೆ ತಗೊಳ್ಳೋದು ಯಾವಾಗಲೂ ಅಡಿಕೆ ಮಾಡಿಬಿಡ್ತಾರೆ. ಪಾರ್ಟಿಗೆ ಹೇಳಿದ್ರೆ ಚೆನ್ನಾಗಿದೆ ಸರ್ ಕಡಿಲಿಕ್ಕೆ ಅದಾಗಿ ಬಿದ್ದಾಗ ನಾವು ಕಡಿಲಿಕ್ಕೆ ಹಾಗಾಗಿ ಅಲ್ಲಿ ಲೈನ್ ಏನಿದೆ ಆ ಲೈನ್ ಆಚೆ ರೋಡ್ ಮಾಡಿದ ಆಚೆ ಸೈಡ್ ಬೇರೆ ಮಾಡಿ ಏನು ನಮ್ಮ ಮನೆ ಈಚೆ ಬರಬೇಕು. ಈ ಲೈನ್ ಗೊತ್ತಿಲ್ಲ ಲೈನ್ ಹಾಕಿದೆ ಸರಿಯಾಗಿ ಈಸಿದೆ ಸಮಸ್ಯೆ ಇದೆ. ಯಾಕೆಂದ್ರೆ ಅಲ್ಲಿ ಕಾಸು ಫೀಸ್ ಹೋಗೋ ಸಮಸ್ಯೆ ಅಲ್ಲ, ಹೈ ವೋಲ್ಟೇಜ್ ಇರೋದು ಬರೋದು. ಆ ಕಡೆ ಅಂಚಿನ ಕಾಂಪೌಂಡ್ ಇಂದ ಆಚೆ ತನಕ ಇದೆ. ಇವತ್ತು ಚೇಂಜ್ ಮಾಡುವ ಅಂತ ಇದೀವಿ. ಅದು ಮಾಡಿದ್ರೆ ಸ್ವಲ್ಪ ಆಗ್ಬೋದು.